ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಾದರೆ ನಮ್ಮ ಮನೆಯಲ್ಲಿ ಕಾಯಿ ಒಬ್ಬಟ್ಟಾದರೆ ಮಾಡ್ತಿದ್ದಾರೆ. ಬನ್ನಿ ಏನೇನು ಹಾಕಿ ಮಾಡ್ತಾರಂತ ನೋಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಇಲ್ಲಿದೆ ಎಣ್ಣೆ, ಬೆಲ್ಲ, ಮತ್ತು ಇಲ್ಲಿ ಮೈದಾ ಹಿಟ್ಟಾದರೆ ನಮ್ಮಮ್ಮ ಜಲ್ಲಿಡಿ ಇಕ್ತಾ ಇದಲ್ಲ ನೋಡಿ, ಕಾಯಿ ಒಬ್ಬಟ್ಟು. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಥರ ಹಾಕ್ಕೊಂಡು ಇದರಲ್ಲಿ ಅರಿಶಿನ ಅದೆಲ್ಲ ಹಾಕಿ ಕಲಿಸ್ಕೊತಾರೆ. ಫ್ರೆಂಡ್ಸ್ ನೋಡಿ, ಈಗಾದರೆ ಒಂದು ಇದರಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ವಿ. ಇದ್ರಾಗ ಅಮ್ಮ ಆದರೆ ಅರಿಶಿನ ಪುಡಿ ಹಾಕ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಇದ್ರಿಗೆ ಇವಾಗ ನೀರಾದರೆ ಹಾಕ್ಕೊತಾ ಇದ್ದೀವಿ. ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಮೈದಾ ಹಿಟ್ಟನ್ನ. ಆದರೆ ಫ್ರೆಂಡ್ಸ್, ನಮ್ಮನೇದಲ್ಲಾದರೆ ಒಬ್ಬಟ್ಟು ಮಾಡಿ ಜಾಸ್ತಿ ದಿನನೇ ಆಯಿತು. ಯುಗಾದಿ ಹಬ್ಬದ ದಿವಸ ನಾವು ಸರಿಯಾಗಿ ತಿಂದಿಲ್ಲ. ಅದ್ರಿಗೆ ನಮ್ಮ ಅಮ್ಮಗೆ ಇದ್ಕೊಂಡು ನಾನು ನಮ್ಮ ತಮ್ಮ ಕೇಳಿ, ಮಾ ಒಬ್ಬಟ್ಟು ಮಾಡಿಮ್ಮ ಅಂತ ಹೇಳ್ಬಿಟ್ಟು, ಅದ್ರಿಗೆ ಅಮ್ಮ ಆದರೆ ಎಣ್ಣೆ ನೋಡ್ಬೋದು ನೀವು ಕೂಡ, ಎಣ್ಣೆ ಬೆಲ್ಲ ಎಲ್ಲ ತರಿಸಿದಲ್ಲ ಅಮ್ಮ ಮಾಡೋದಕ್ಕೆ ಇವತ್ತು. ಯಾಕಂತಂದರೆ ಇವತ್ತು ಅಮ್ಮ ಬೇಗ ಕೆಲಸದಿಂದ ಬಂದುಬಿಟ್ಲು. ಹೆಂಗೆ ಇವತ್ತು ಸಂಡೇ ಅಲ್ವಾ, ನಾವು ಕೂಡ ಮನೆಯಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅಮ್ಮ ಆದರೆ ಮಾಡ್ತಿದ್ದಾಳೆ. ಜಾಸ್ತಿ ದಿನ ಆಯ್ತು ಫ್ರೆಂಡ್ಸ್ ಒಬ್ಬಟ್ಟನ್ನ ತಿಂದು. ಅದ್ರಿಗೆ ಅಮ್ಮ ಮಾಡ್ತಿದ್ದಾಳೆ ಇವಾಗ. ಫ್ರೆಂಡ್ಸ್, ಇಲ್ಲಿ ನೋಡಿ ನನ್ನ ತಮ್ಮ ಅದೇ ಡಿಕಾಷನ್ ಹಿಡಿತಾ ಇದ್ದಾನೆ. ನೋಡಿ ಇಲ್ಲಿ ಡಿಕಾಷನ್ ಅಂತಂದರೆ ಹೆಂಗಪ್ಪ ಅಂತಂದರೆ ಸಕ್ಕರೆ, ಟೀ ಪುಡಿ ಮತ್ತು ನೀರು ಹಾಕ್ಬಿಟ್ಟು ಮಾಡೋದು ಅಷ್ಟೇ, ಹಾಲು ಹಾಕೋದಿಲ್ಲ ಇದ್ರಿಗೆ. ಇದನ್ನೇ ಡಿಕಾಷನ್ ಅಂತ ಕರಿತೀವಿ. ಜಾಸ್ತಿ ಟೀ ಕುಡಿಬಾರ್ದಲ್ವ ಫ್ರೆಂಡ್ಸ್, ಡಿಕಾಷನ್ ಕುಡಿದ್ರೆ ಒಳ್ಳೇದಂತೆ. ಅದ್ರಿಗೆ ಆದರೆ ಡಿಕಾಷನ್ ಹಿಡಿತಿದ್ದಾರೆ. ಇವಾಗ ಅಪ್ಪ ಅಮ್ಮ ಮನೆಯಲ್ಲಿದ್ದರೆ ಅವ್ರಿಗೆ ಟೀ ಇರಲೇಬೇಕು. ಅದ್ರಿಗೆ ಅಂತ ಹೇಳ್ಬಿಟ್ಟು ಅವರು ಇವಾಗ ಡಿಕಾಷನ್ ಹಿಡ್ಕೊಂಡು ಕುಡಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ಡಿಕಾಷನ್ ಅಂತಂದರೆ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಬಾಕ್ಬಿಟ್ಟಿಂದ ನೋಡಿ ಫ್ರೆಂಡ್ಸ್, ಇವನೇ ಟೀ ಹಿಡಿಯೋದು ನಮ್ಮ ಮನೆಯಲ್ಲಿ. ಇವಾಗ ಮನೆಯಲ್ಲಿದ್ದರೆ ಮಾತ್ರ. ಫ್ರೆಂಡ್ಸ್ ನೋಡಿ, ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಅಮ್ಮ ಆದರೆ ಹಿಟ್ಟಾದರೆ ಚೆನ್ನಾಗಿ ಕಲಿಸ್ತಾ ಇದ್ದಾಳೆ. ಅಪ್ಪ ನೋಡಿ ಬಾಟ್ಲಿಗೆ ಎಣ್ಣೆ ಆದರೆ ಹಾಕ್ತಾ ಇದ್ದಾರೆ. ನನ್ನ ತಮ್ಮ ಆದರೆ ಡಿಕಾಷನ್ ಹಿಡಿತಾ ಇದ್ದಾನೆ. ನಾನಾದರೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ 4 ಜನ 4 ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ. ಅಮ್ಮ ಅಂದರೆ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾಳೆ. ಇವಾಗ ಇದ್ರಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅಮ್ಮ 8 ನಿಮಿಷ ಅಲ್ವರಲ್ಮ ಇದೆ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟಾದರೆ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾರೆ. ಇದ್ರಿಗೆ ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ. ಡಿಕಾಷನ್ ಆದರೆ ಆಗೋಯ್ತು. ಗ್ಲಾಸ್ಗೆ ಆದರೆ ಹಾಕ್ತದೆ ನನ್ನ ತಮ್ಮ, ನಮ್ಮ ಅಪ್ಪಗೆ ನಮ್ಮಮ್ಮ ಇಬ್ಬರಿಗೂ ಒಂದೊಂದು ಗ್ಲಾಸು ಸಾಲಿಲ್ಲ. ಫ್ರೆಂಡ್ಸ್, ಇಲ್ಲ ನಮ್ಮಪ್ಪ ನಮ್ಮಮ್ಮ ನೋಡಿ ಯಾವ ಥರ ನಿನ್ಗೆ ಒಬ್ಬಟ್ಟು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಜಗಳ ಮಾಡ್ತಿದ್ದಾರೆ. ನೋಡಿ ನಮ್ಮಪ್ಪನ ಯಾವ ಥರ ಕಾಮಿಡಿ ಮಾಡ್ತಾಯಿದ್ದಾನೆ ಅಂತಂದರೆ, ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ಅಪ್ಪ ಅಮ್ಮ ಇದ್ದರೆ. ಈಗಾದರೆ ನನ್ನ ತಮ್ಮ ಡಿಕಾಷನ್ ಎತ್ಕೊಂಡೋಗಿ ಕೊಡ್ತಾ ಇದ್ದಾನೆ. ಅಮ್ಮ ಆದರೆ ಇಟ್ಟು ಕಲಿಸ್ಬಿಟ್ಲು, ಅಪ್ಪ ಆದರೆ ಕುತ್ಕೊಂಡಿದ್ದಾನೆ. ನಾಗೊತ್ತು ನೀವು ತಾಕು. ಫ್ರೆಂಡ್ಸ್ ನೋಡಿ, ಅಪ್ಪ ಅಮ್ಮ ಆದರೆ ಇಲ್ಲಿ ಯುದ್ಧ ಮಾಡ್ತಿದ್ದಾರೆ. ನೀನು ಒಬ್ಬಟ್ಟು ಸರಿಯಾಗಿ ಮಾಡಿಲ್ಲ ಅಂತಂದರೆ ಊರಿಗೆ ಹೋಗ್ತೀಯ ಅಂತ ಹೇಳ್ಬಿಟ್ಟು ಕಾಮಿಡಿ ಆದರೆ ಮಾಡ್ತಿದ್ದಾರೆ ಇಲ್ಲಿ. ನಮ್ಮಮ್ಮ ಆದರೆ ಅಷ್ಟೊಂದಿಲ್ಲ ಅಂತ ಹೇಳ್ತಿದ್ದಾಳೆ ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ಹಿಟ್ಟಾದರೆ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾಳೆ ಅಮ್ಮ. ಆದರೆ ಇನ್ನು ಒಬ್ಬಟ್ಟು ಇದೆ ಅಮ್ಮ. ಇದು 8 ನಿಮಿಷ ಊರಲ್ಮ? ವಾವ್, ಫ್ರೆಂಡ್ಸ್ ನೋಡಿ, ಹಿಟ್ಟಾದರೆ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾರಲ್ವ, ಅದ್ರಿಗೆ ಈ ಒಂದು ಕವರಲ್ಲಾದರೆ ಹಾಕಿ ಇಕ್ತಾ ಇದ್ದಾರೆ ಅವರು. ಫ್ರೆಂಡ್ಸ್ ನೋಡಿ, ಇವಾಗ ಒಬ್ಬಟ್ಟಿಗಾದರೆ ಒಣ್ಕೊಂಬ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಆದರೆ ಇದನ್ನು
ಕ್ಲೀನಾಗಿ ಇದು ಮಾಡಿ ಇಕ್ಕಿದ್ರು. ಮನೆಯದೆಲ್ಲ ಇತ್ತು ತೆಂಗಿನಕಾಯಿಗಳು, ಅಮ್ಮ ಅದರಿಂದ ತೆಗೆದು ಈ ಥರ ಇಕ್ಕಿದ್ದಾರೆ ನೋಡಿ. ಅಪ್ಪ ಆದರೆ ಇದನ್ನ ಇವಾಗ ಇದು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಒಬ್ಬಟ್ಟಿಗೆ ಒಣಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅದ್ರಿಗೆ ಆದರೆ ಅಮ್ಮ ಒಣಕೊಬ್ಬರಿ ಆದರೆ ಇವಾಗ ಈ ಥರ ಇಕ್ಕಿದ್ದಾರೆ ನೋಡಿ. ಅಪ್ಪ ಆದರೆ ಇದನ್ನು ಇದು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮಮ್ಮ ಆದರೆ ಹಂಗೆ ಕೊಯ್ಬಿಟ್ಟು ಮಿಕ್ಸಿಗಾದರೆ ಹಾಕ್ಬಿಟ್ಟು ಮಾಡೋಣ ಅಂತ ಇದ್ದಾರೆ. ನಮ್ಮಪ್ಪ ಆದರೆ ಬೇಡ, ಈ ಥರ ತುರುಂಬಿಟ್ಟು ಮಿಕ್ಸಿಗಾದರೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ನಮ್ಮಮ್ಮ ಆದರೆ ಕಾಯಿನ ಒಂದು 4 ಪೀಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಹೇಳ್ತಿದ್ದಾರೆ. ನಮ್ಮಪ್ಪ ಆದರೆ ಬೇಡ, ಈ ಥರ ತುರುಂಬಿಟ್ಟು ಹಾಕೋಣ ಅಂತ ಹೇಳ್ತಿದ್ದಾರೆ. ಫ್ರೆಂಡ್ಸ್, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಅಪ್ಪ ಆದರೆ ಇದರಲ್ಲಿ ಬೇಗ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಈ ಒಂದು ಪ್ಲ್ಯಾನ್ ಆದರೆ ಮಾಡಿದ್ದಾರೆ. ಇದರಲ್ಲಿ ವರ್ಕೌಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಬೇಗನೆ ಆಗ್ತಾ ಇದೆ. ಫ್ರೆಂಡ್ಸ್, ನಾವು ಕಿಚನಲ್ಲಿ ಕಿಟಕಿ ಬಾಗಿಲು ತೆಗ್ದಿದ್ರೆ ಮಂಕಿ ಆದರೆ ಬರ್ತಾ ಇದೆ ನೋಡಿ. ಯಾವನಿದೆ? ಓಹೋ ಓಹೋ ಫ್ರೆಂಡ್ಸ್, ನೋಡಿ ಯಾವ ಥರ ಬಗ್ಗಿ ನೋಡ್ತೈತೆ ಈ ಕೋತಿ, ಏನೋ ಮಾಡ್ತಾರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೋಡಿ ಕೊಬ್ಬರಿ ಆದರೆ ಈ ಥರ ತುಂಬ್ವಿ ನಾವು ಕೋತಿಗೆ ಬಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನೋಡಿ ಮೂವರು ಯಾವ ಥರ ಕುತ್ಕೊಂಡಿದ್ದಾರೆ. ನಮ್ಮಮ್ಮ ಆದರೆ ಎಲ್ಲೇ ಅಡಿಕೆ ಹಾಕ್ಕೊತಿದ್ದಾಳೆ. ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾಳೆ ನೋಡಿ. ಯಾವ ಥರ ವಾಯ್ಸು ಅಪ್ಪ ಸ್ವಾಮಿ. ಇವ್ನು ನೋಡಿ ಈ ಥರ ತಿನ್ನೀಡಾದ್ರಪ್ಪ ಮಕ್ಕ. ಫ್ರೆಂಡ್ಸ್, ನೋಡಿ ನಮ್ಮಪ್ಪ ನಮ್ಮಪ್ಪ ಆದರೆ ನಮ್ಮಮ್ಮನ ಗೆಲ್ಲಿ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ರೆ ಎಲ್ಲೇ ಅಡಿಕೆ ಹಾಕ್ಕೊಂಡು. ಫ್ರೆಂಡ್ಸ್, ಅಮ್ಮ ಆದರೆ ಬ್ಯಾಗಲ್ಲಿ ಚೇಪೆ ಕೈದೆ ನೋಡ್ರಿ ಅಂತ ಹೇಳಿದ ತಕ್ಷಣ ಬಂದು ಎತ್ಕೊತಾನೆ. ಒಳ್ಳೆ ಟಿಕ್ಲ್ ನಾನು ಮಾಡಿ ಲೂಸ್ ನಾನು ತಿನ್ನಿ ನೀವಿ ಅಂತ. ಏಯ್ ಫ್ರೆಂಡ್ಸ್, ನೋಡಿ ನಮ್ಮಪ್ಪ ಆದರೆ ಇದ್ರನ್ನ ತುರುಮ್ತಾ ಇದ್ರೆ ನಮ್ಮಮ್ಮ ಕುತ್ಕೊಂಡವಳೆ ನೋಡಿ. ಈರ ಬೆಲ್ಲಮ್ ಕೊಟ್ನಿ ಕೊಟ್ಟಮ್ಮ ಬೆಲ್ಲಮ್. ಫ್ರೆಂಡ್ಸ್, ನೋಡಿ ನಮ್ಮಮ್ಮ ಆದರೆ ಕೊಬ್ಬರಿ ಕೊಡ್ತಾ ಇದ್ದಲ್ಲ, ಹೆಂಗೆ ತಿಂತದನ್ನ ಇವು ತಿನ್ನೋದ್ರಲ್ಲೇ ಪುಷ್ಟ. ಫ್ರೆಂಡ್ಸ್, ನೋಡಿ ಅಪ್ಪ ಆದರೆ ಇಷ್ಟೊತ್ತು ಕೊಬ್ಬರಿನಾದ್ರೆ ತುರುಮ್ದ್ರು, ಈಗಾದರೆ ಇವನು ತುರುಮ್ತಾ ಇದ್ದಾನೆ ನೋಡಿ. ಆ ಥರ ಕುತ್ಕೊಂಡು ತುರುಮ್ತಾ ಇದ್ದಾನಂತ. ಅಮ್ಮಗಾದರೆ ಫಸ್ಟ್ ಟೈಮ್ ಮಾಡ್ತಿದ್ದಲ್ಲ ಕಾಯಿ ಒಬ್ಬಟ್ಟು, ಆದರೆ ಫೋನಲ್ಲಾದರೆ ನೋಡ್ತಾ ಇದ್ದಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಮನೆಯಲ್ಲಾದರೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನಾದರೆ ಅಮ್ಮ ಚೇಪೆ ಕಾಯಿ ತಂದಿದ್ರಲ್ಲ ಅದರಲ್ಲಿ ಆಫ್ ಆದರೆ ಎತ್ಕೊಂಡಿದ್ದೀನಿ, ಅವ್ನಿಗೆ ಆಫ್ ಕೊಟ್ಟಿದ್ದೀನಿ. ಅವನು ಅಮ್ಮ ನೀವು ಮಟ್ಟನ್ ಶಾಲೆ ಎತ್ಕೊಂಡು ನಾ ಕಮ್ಮಿ ಚಿನ್ನವು ಅಂತ ಹೇಳ್ತಾ ಇದ್ದಾನೆ. ಇಬ್ಬರು ಆಫ್ ಎತ್ಕೊಂಡಿದ್ದೀವಿ ಫ್ರೆಂಡ್ಸ್ ಕರೆಕ್ಟಾಗಿ. ಅವನಾದರೆ ಹಂಗೆ ಹೇಳ್ತಾ ಇದ್ದಾನೆ, ನೀವು ಚಪ್ಪನೆ ಇಲ್ಲ ದಾಟ್ಲಾನಿ. ಫ್ರೆಂಡ್ಸ್, ನೋಡಿ ಯಾವ ಥರ ಹೇಳ್ತಿದ್ದಾನೆ, ನಾನು ಹೇಳೇ ಇಲ್ಲ ನೀನು ಸುಮ್ಮನೆ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನನ್ನ ತಮ್ಮ ಅಂದರೆ ನೋಡಿ ಕೈಗಳಾಗಿ ಹೆಂಗಿದ. ಸಣ್ಣಕ್ಕಿದ್ದಾನೆ, ಏನು ತಿಂದ್ರೂ ದಪ್ಪ ಆಗ್ತಾ ಇದ್ದಿಲ್ಲ ಫ್ರೆಂಡ್ಸ್. ಏನಾದರೂ ನಾಟಿ ವೈದ್ಯ ಇದ್ರೆ ಹೇಳಿ ಫ್ರೆಂಡ್ಸ್, ತಿನ್ನಿಸ್ತೀವಿ ಏನಾದರೂ ದಪ್ಪ ಆಗೋದಕ್ಕೆ. ನಮ್ಮಪ್ಪ ಆದರೆ ಆ ಥರ ಇರೋ ಸಾಕ, ಗಾಳಿ ಬಂದು ಒಟ್ಟೋದು ಏನು ಮಾಡೋದು, ನಾವೆಲ್ಲೋ ಗುಡ್ಕೋದಾ? ಅಪ್ಪ ಆದರೆ ಹೇಳ್ರು ಕೊಯ್ಗಳಾಗಿದೆಯಾ ಏನಾದರೂ ತಿನ್ನು ಅಂತ. ನಾವು ನಿಂತ್ಕೊಂಡು ಹೇಳ್ತಿದ್ದಾನೆ, ನಾನು ಇರೋ ದಪ್ಪನೇ ಸಾಕು ಅಂತ ಹೇಳ್ತಿದ್ದಾನೆ. ಗಾಲು ಅಷ್ಟೇ ಹೇಳಿ ಅಭಿ ಹಿಮಾಲಯ ದಿನಕ್ಕೆ ಬೇವಿರುವ ಅದಕ್ಕೆ ಎಟ್ಲಸನುವಾ. ಫ್ರೆಂಡ್ಸ್, ಈ ಕೊಬ್ಬರಿನ ಎಷ್ಟು ಜನ ತುರುಮ್ತಾರೇನೋ ಗೊತ್ತಿಲ್ಲ. ಫಸ್ಟ್ ಅಪ್ಪ ಮತ್ತು ಇವನು, ಇವಾಗ ಅಮ್ಮ. ನಾನು ಮಾತ್ರ ಹೋಗಿಲ್ಲ ಒಂದು ಕೆಲಸನೂ ಮಾಡೋಕ್ಕೆ, ವಿಡಿಯೋದೇ ಮಾಡ್ತಿದ್ದೀನಲ್ವಾ. ನೀನು ತಿನ್ನೋದೇ ಇಲ್ಲ, ನೀನು ಹಂಗೆ ಇರ್ತೀವಿ ಉಪವಾಸ ಅಲ್ವಾ, ಅದಿದೆ ನೋಡಿ ಫ್ರೆಂಡ್ಸ್. ಅಮ್ಮದೇ ಮತ್ತೆ ತುರುಮ್ತಾ ಇದ್ದಾರೆ ಕೊಬ್ಬರಿ ನೋಡಿ, ಇಷ್ಟ ಆಗಿದೆ.
ಒಂದು ಕೊಬ್ಬರಿ ಆದರೆ ಯೂಸ್ ಮಾಡ್ತಿರೋದು. ನೀವು ತಿನ್ನೋದಲ್ಲ, ನೀವು ಒಬ್ಬಟ್ಟು ತಿನ್ನು ನಿಶಾಸ್ ಅಂತ. నిషాసేనా నేను అడిగింది అందుకే చేసింది. నేను మొన్న 5 ఏళ్ళ అప్పుడు అడుగుతుంది. నేను పుట్టుకుని ముందే అడుగుతుంది. నేను భూమి పైన రాక ముందే అడుగుతుంది. ఏమని ఓ ఇలా డూప్ మాటలు ನೋಡಿ ಫ್ರೆಂಡ್ಸ್ ಯಾವ ಥರ ಹೇಳ್ತಿದ್ದಾನೆ ಇವನು. నువ్వు పుట్టుకుని ఎట్లుంటావు నేను మనిషి కట్టు ఎలక బడిగా కొట్టుంటావు మా వీడు ఎలక బడిగా కట్టు పుట్టింతనే నువ్వు కడుపులోనే ఇదైపోయింటుంట. నాకు నిన్న ఆపరేషన్ చేసి తీసింది. ఆడాడో దేవస్థానం దగ్గర ఉంటే నేను ఎత్తుకొచ్చింది మేము పోయి. ನಿನ್ನೆ ನೋಡಿ ಫ್ರೆಂಡ್ಸ್ ಯಾವ ಥರ ಹೇಳ್ತಿದ್ದಾನು ಗೂಬಿ. ನಾನು ಇವತ್ತೊಂದು ದಿನ ಇರ್ತಾನೆ ಅಷ್ಟೇ, ಮತ್ತೆ ಸೋಮವಾರ ಅಲ್ವಾ, ಮತ್ತೆ ಆ ಹಾಸ್ಟೆಲ್ಗೆ ಹೊಟ್ಟಾಗ್ತಾನೆ, ಮತ್ತೆ ಶನಿವಾರ ಬರೋದು. ಬಂದರೆ ಏನು ಕೆಲಸ ಕೊಡ್ತಾನೆ ನೋಡಿ, ಊಸ್ಲಾಯ್ಬಿಡು ಊಸ್ಲು ರಾಜ. ಫ್ರೆಂಡ್ಸ್ ನೋಡಿ, ಈಗ ನನ್ನ ತಮ್ಮ ಬೆಲ್ಲ ಅಲ್ಲದೆ ಹೊಡಿತಾ ಇದ್ದಾನೆ. ಅಯ್ಯೋ ಫ್ರೆಂಡ್ಸ್ ನೋಡಿ, ಈಗ ಅದು ನನ್ನ ತಮ್ಮ ಆದರೆ ಬೆಲ್ಲನ ಹೊಡಿತಾ ಇದ್ದಾನೆ. ಫ್ರೆಂಡ್ಸ್ ನಮ್ಮನೆ ಬೆಲ್ಲ ಸಕ್ಕರೆ ಏನಾದರೂ ಇರಲಿ, ಇವನು ಬಿಡೋದಿಲ್ಲ. ನಾನು ಹೇಳ್ತಿದ್ರೆ ಬಾಯಿ ಮುಚ್ಚಿಕೊಳ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಬೆಲ್ಲ ಎಷ್ಟಾದರೂ ಇರಲಿ ಮನೆಯಲ್ಲಿ ತಿನ್ಬಿಡ್ತಾನೆ. ಅದ್ರಿಗೆ ಅಮ್ಮ ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬರ್ತಾಳೆ ಅಷ್ಟೇ. ಇವನಾದರೆ ಬೆಲ್ಲ ತಿಂತಾನೆ ಇರ್ತಾನೆ. ಚಿನ್ನ ಬಿಟ್ಬಿಟ್ಟು ತಿನ್ನೋದಿಲ್ಲ ಅದನ್ಗೋ. ನೋಡಿ ಫ್ರೆಂಡ್ಸ್, ನಾನು ಇವಾಗ ತಿನ್ನೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ತಿಂತಾನೆ ಸುಮ್ಮನೆ ಹೇಳೋದಂಗೆ. ಫ್ರೆಂಡ್ಸ್ ನೋಡಿ, ಬೆಲ್ಲ ಆದರೆ ಯಾಕೆ ಹೊಡಿತಿದ್ದಾನೋ. ನೀವು ಏಟ್ಕ ಬೆಲ್ಲ ಕೂಡ ಪಗಿಲ್ತಾ ಉಂಡಿದ್ರಿ. ನೋಡಿ ಫ್ರೆಂಡ್ಸ್, ಬೆಲ್ಲ ಆ ಕಾಲದಲ್ಲಾದರೆ ನಮ್ಮ ತಾತವ್ರು ಮಾಡ್ತಿದ್ರು, ಎತ್ಕೊ ಬರ್ತಿದ್ರು ನಮ್ಮ ಮನೇಲಿ. ಅವಾಗ ಬೆಲ್ಲ ಆದರೆ ಸ್ಟಾಕ್ ಇರ್ತಾ ಇತ್ತು. ಇವಾಗ ನಮ್ಮ ತಾತಗೆ ಮೇವು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾತ ಆದರೆ ಹೋಗಲ್ಲ ಫ್ರೆಂಡ್ಸ್. ಅದೇನೋ ಹೇಳ್ತಾರಲ್ವಾ, ಗ್ಯಾನಿಗಿಲ್ಲ ಅದೇನೋ ಹೇಳ್ತಾರೆ ಫ್ರೆಂಡ್ಸ್. ಅದ್ರಿಗೆ ಹೋಗ್ತಾಯಿದ್ರು ನಮ್ಮ ತಾತವರು. ನಮ್ಮ ತಾತವರೇ ಬೆಲ್ಲನ ರೆಡಿ ಮಾಡ್ತಿದ್ರು. ಆ ಕಾಲದಲ್ಲಿ ಕಬ್ಬೆಲ್ಲ ಬೆಳೀತಾ ಇದ್ರಲ್ವ ನಮ್ಮ ತಾತವರು, ಅದಕ್ಕೆ ಅವರೇ ಬೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮಗೆ, ನಮ್ಮಮ್ಮ ಅವ್ರ ತಂಗಿಗೆ, ಅವ್ರ ಅಕ್ಕಗೆ ಎಲ್ಲ ನಮ್ಮ ತಾತನೇ ಬೆಲ್ಲ ಎತ್ಕೊಬಂದು ಕೊಡೋರು. ಇವಾಗ ನಮ್ಮ ಬೆಲ್ಲ ತಗೋಬೇಕು ಫ್ರೆಂಡ್ಸ್. ಮನೆಯಲ್ಲಾದರೆ ಸ್ಟಾಕ್ ಇರೋದಿಲ್ಲ ಬೆಲ್ಲ ಆದರೆ. ಫ್ರೆಂಡ್ಸ್ ನೋಡಿ, ಅಮ್ಮದ ಕೊಬ್ಬರಿನ ಮಿಕ್ಸ್ ಆ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಇದು ಇವಾಗ ಹಾಕ್ಕೋಬೇಕು ಕೊಬ್ಬರಿಗಾದರೆ. ಮಿಕ್ಸಿಗೆ ಇವಾಗ ಈ ಕೊಬ್ಬರಿನಾದರೆ ಹಾಕ್ಕೊಬೇಕು. ಎಲ್ಲ ಚೆನ್ನಾಗತ್ತೆ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಏಲಕ್ಕಿ ಏನಾದರೆ ಅಮ್ಮ ಈ ಜಜ್ಜಿತಾ ಇದ್ದಾರೆ, ಅದನ್ನು ಸುತ್ತಾಡ್ಬೋದು ಫ್ರೆಂಡ್ಸ್. ನೋಡಿ, ಏಲಕ್ಕಿ ಆದರೆ ಅಮ್ಮ ಚೆನ್ನಾಗಿ ಜಜ್ಜಿದಾಳೆ. ಗಮ್ ಗಮ ಅಂತಿದೆ ಫ್ರೆಂಡ್ಸ್. ಏಲಕ್ಕಿ ಆದರೆ ಎಷ್ಟು ಚೆನ್ನಾಗಿ ಗಮ್ ಗಮ ಅಂತ ಬರುತ್ತೆ ಅಲ್ವಾ ಸ್ಮೆಲ್ಲು. ಫ್ರೆಂಡ್ಸ್ ನೋಡಿ, ಇವಾಗ ಒಬ್ಬಟ್ಟಿಗಾದರೆ ಪಾಕಾದರೆ ಎತ್ಕೊಂತಿದ್ದಾಳೆ ಅಮ್ಮ. ಫಸ್ಟ್ ಇದರ ಗ್ಯಾಸ್ ಸ್ಟವ್ ಹಚ್ಕೊಬೇಕು. ನೋಡಿ ಫ್ರೆಂಡ್ಸ್, ಏನೇನು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗಾದರೆ ಅಮ್ಮ ಬೆಲ್ಲ ಹಾಕ್ತಿದ್ದಲ್ಲ ಫಸ್ಟು. ನೋಡಿ ಫ್ರೆಂಡ್ಸ್, ಅಮ್ಮ ಆದರೆ ಬೆಲ್ಲ ಆದರೆ ಈ ಥರ ಹಾಕ್ಕೊಂಡಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ಲು. ಸ್ವಲ್ಪ ನೀರಾದರೆ ಹಾಕ್ಕೊಂಡು ನೋಡಿ, ಇವಾಗ ಪಾಕಾದರೆ ಕಲಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಬೆಲ್ಲ ಆದರೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಒಂಥರ ಕಲರ್ ಆಗೇ ಬಂದ್ಬಿಡ್ತು. ನೋಡಿ ಫ್ರೆಂಡ್ಸ್, ಪಾಕಾದರೆ ಈ ಥರನೇ ಎತ್ಕೊಳ್ಳೋದು. ಬೆಲ್ಲ ಆದರೆ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ನೀರಾಗಿರಬೇಕು. ಬೆಲ್ಲ ಆದರೆ ಚೆನ್ನಾಗಿ ಕರ್ಗೋಗ್ಬೇಕು. ಆ ಥರ ಬೆಲ್ಲನಾದರೆ ಕಲಿಸ್ಕೊಬೇಕು ಫ್ರೆಂಡ್ಸ್. ನಮ್ಮ ಮನೆಯಲ್ಲಾದರೆ ಕಾಯಿ ಒಬ್ಬಟ್ಟಾದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಮ್ಮ. ಆದರೆ ಇದುವರೆಗೂ ಮಾಡಿಲ್ಲ. ಯಾವತ್ತು ಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಿದ್ದು. ನಾನಾದರೆ ಹೇಳಿದೆ ಅಮ್ಮಗೆ, ಅಮ್ಮ ಯಾವತ್ತು ಬೇಳೆ ಒಬ್ಬಟ್ಟೆ ಮಾಡ್ತೀಯಾ, ಕಾಯಿ ಒಬ್ಬಟ್ಟು ಅಂತ ಹೇಳ್ಬಿಟ್ಟು. ಅದ್ರಿಗೆ ಅಮ್ಮ ಆದರೆ ಮಾಡ್ತಿದ್ದಾಳೆ. ಇದ್ರಿಗೆ ಇನ್ನೂ ಬೀಜ ಕಡಲೆ ಪಪ್ಪು ಇದ್ದಿದ್ರೆ ಕೂಡ ತುಂಬ ಚೆನ್ನಾಗಿರ್ತಾಯಿದ್ದು. ಬಟ್ ಮನೆಯಲ್ಲಿ ಇವಾಗಿಲ್ಲ. ಮನೆಯಲ್ಲಿ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಾದರೆ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಾದರೆ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಬೆಲ್ಲ ಆದರೆ ಯಾವ ಥರ ಕರಗ್ತಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಬೆಲ್ಲ ಹಾಕಿದ್ವಲ್ಲ, ನೋಡಿ ಯಾವ ಥರ ಉಪ್ಪು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೆಲ್ಲ ಆದರೆ ಚೆನ್ನಾಗಿ ಕರ್ಗೋಗ್ಬೇಕು. ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ನಾವು ಕೊಬ್ಬರಿ ಅದೆಲ್ಲ ಇರುತ್ತಲ್ವ ಅದೆಲ್ಲ ಹಾಕ್ಕೊಬೇಕು. ನೋಡಿ ಯಾವ ಥರ ಕುದೀತಾ ಇದೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್ ನೋಡಿ ಈಗಾದರೆ ಏಲಕ್ಕಿ ಆದರೆ ಹಾಕ್ತಿದ್ದಾರೆ. ಏಲಕ್ಕಿ ಬೆಲ್ಲ ಎಲ್ಲೋ ಘಮ ಘಮ ಅಂತ ಬರ್ತಾಯಿದೆ ಫ್ರೆಂಡ್ಸ್. ಸ್ಮೆಲ್ ಆದರೆ ಈಗಲೇ ಯಾಕೆ ಖುಷಿ ಅಂದರೆ ಫ್ರೆಂಡ್ಸ್ ಕೊಬ್ಬರಿ ಆದರೆ ತುರುಂಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನಾದರೆ ಇವಾಗ ಹಾಕಬೇಕು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ಒಂದು ಕೊಬ್ಬರಿ ಅಲ್ಲ ಫ್ರೆಂಡ್ಸ್, ನೋಡಿ ಎಣ್ಣೆ ಎಲ್ಲ ಯಾವ ಥರ ಇದೆ ಕೈಗೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ ಈಗಾದರೆ ಕೊಬ್ಬರಿ ಆದರೆ ಹಾಕ್ತಾ ಇದ್ದಾರೆ. ಫ್ರೆಂಡ್ಸ್ ತುರುಮಿರೋ ಕೊಬ್ಬರಿ ಆದರೆ ಬೆಲ್ಲದ್ರಲ್ಲಾದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಅಮ್ಮ ಮಿಕ್ಸ್ ಆದರೆ ಮಾಡ್ತಿದ್ದಾಳೆ. ಫ್ರೆಂಡ್ಸ್ ನೋಡಿ ಈ ಥರ ಕಲಿಸ್ಕೊಬೇಕು ಬೆಲ್ಲನಾದರೆ. ನೋಡಿ ಯಾವ ಥರ ಕಲಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮ ಆದರೆ ತುಂಬ ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ ಅಮ್ಮ ತುಂಬ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾರೆ. ಎಲ್ಲ ಗಟ್ಟಿಯಾಗಿದೆ ನೋಡಿ, ಚೆನ್ನಾಗಿ ಡ್ರೈ ಆಗಬೇಕು ಸ್ವಲ್ಪತ್ತು. ಬೆಲ್ಲ ಆದರೆ ಗಂಗಮ್ಮ ಅಂತ ಬರ್ತಿದೆ ಫ್ರೆಂಡ್ಸ್. ನೋಡಿ ಈಗಲೇ ತಿನ್ನಬೇಕು ಅಂತ ಅನಿಸ್ತಿದೆ ನನಗದೇ. ಫ್ರೆಂಡ್ಸ್ ನೋಡಿ ಬೆಲ್ಲ ಆದರೆ ಚೆನ್ನಾಗಿ ಡ್ರೈ ಆಯಿತು. ಬೆಲ್ಲ ಕೊಬ್ಬರಿ ಅದೆಲ್ಲ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಾದರೆ ಡ್ರೈ ಆಯಿತು. ಈಗಾದರೆ ಸ್ಟವ್ನ ಆಫ್ ಮಾಡಿ ಹಾಕಿದ್ದಾರೆ. ನೋಡಿ ಇದು ನೋಡ್ತಿದ್ರೆ ನನಗಾದರೆ ಅಂದರೆ ಬೆಲ್ಲದ ಅನ್ನ ಮಾಡ್ತೀವಲ್ವ ಆ ಥರ ಇದೆ ನನಗಾದರೆ. ಫ್ರೆಂಡ್ಸ್ ನೋಡಿ ಒಬ್ಬಟ್ಟನ್ನು ಮಾಡೋದಕ್ಕೆ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಒಬ್ಬಟ್ಟಾದರೆ ಮಾಡಬೇಕು. ಅದು ಸ್ವಲ್ಪ ಅದು ಪೂರ್ಣ ಸ್ವಲ್ಪ ಹಾರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀವಿ. ಮಾತಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗಾದರೆ ಫ್ಯಾನ್ ಅಂದರೆ ಕರೆಂಟ್ ಇಲ್ಲ, ಕರೆಂಟ್ ಇಲ್ವಲ್ಲ, ಫ್ಯಾನ್ ಕೂಡ ತಿರ್ಗ್ತಾ ಇಲ್ಲ. ಅದ್ರಿಗೆ ನೋಡಿ ಈ ಥರ ತಟ್ಟೆ ಎತ್ಕೊಂಡು ಈ ಥರ ಗಾಳಿ ಆದರೆ ಆರಿಸ್ತಾ ಇದ್ದೀವಿ. ಅದು ಸ್ವಲ್ಪ ಅಂದರೆ ಜಾಸ್ತಿ ಮೆತ್ತವಾಗಿರ್ತೈತಲ್ಲ, ಸ್ವಲ್ಪ ಗಟ್ಟಿ ಬರಲಿ ಪೂರ್ಣ ಮತ್ತು ಚೆನ್ನಾಗಿರುತ್ತೆ ಹೋಳಿಗೆ ಇರ್ಬಿಟ್ಟು. ಈ ಕೆಲಸ ಕೊಟ್ಟಾಗ ನನಗೆ ಏನು ಮಾಡಿ ಸಾಲ ಮಾಡಿದ್ರೆ ಫ್ರೆಂಡ್ಸ್ ನೋಡಿ ಈ ಥರ ಪೂರ್ಣ ಹಾಕ್ಕೊಂಡು ಈ ಥರ ಅದೇ ಮಾಡ್ತಿದ್ದಲ್ಲ ಅಮ್ಮ. ನೋಡೋಣ ಫ್ರೆಂಡ್ಸ್, ಫಸ್ಟ್ ಟೈಮ್ ಅಮ್ಮ ಆದರೆ ಟ್ರೈ ಮಾಡಿರೋದು. ಈ ಒಂದು ಒಬ್ಬಟ್ಟಾದರೆ ಯಾವ ಥರ ಇರುತ್ತೆ ಅಂತ ಲಾಸ್ಟ್ ಆದರೆ ನೋಡೋಣ. ಫ್ರೆಂಡ್ಸ್ ನೋಡಿ ಈಗಾದರೆ ಗ್ಯಾಸ್ ಸ್ಟವ್ ಆದರೆ ಹಚ್ಕೊಳ್ತಾ ಇದ್ದೀವಿ. ನೋಡಿ ಅಮ್ಮಾದ್ರೆ ಈ ಥರ ಮಾಡಿದಾರೆ ಒಬ್ಬಟ್ಟಾದರೆ. ಈಗಾದರೆ ಈ ಥರ ಗ್ಯಾಸ್ ಸ್ಟವ್ ಆದರೆ ಹಚ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಅದು ಕಾಗಬೇಕಲ್ವ ಹೆಂಚು, ಮತ್ತೆ ಅಲ್ವಾ ಒಬ್ಬಟ್ಟು ಹಾಕೋದು ಅದ್ರಿಗೆ. ಫ್ರೆಂಡ್ಸ್ ಅಮ್ಮಾದರೆ ಒಬ್ಬಟ್ಟಾದರೆ ಹೆಂಚು ಮೇಲೆ ಆಗಿಬಿಟ್ಟಿದ್ದಲ್ಲ. ನೋಡಿ ಒಬ್ಬಟ್ಟಾದರೆ ಬೆಂತಾ ಇದೆ ನೋಡಿ. ನನಗಾದರೆ ಇವಾಗೇ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಫ್ರೆಂಡ್ಸ್. ನೋಡಿ ಇಲ್ಲೊಂದು ಒಬ್ಬಟ್ಟಾದರೆ ಅಮ್ಮ ರೆಡಿ ಮಾಡ್ತಿದ್ದಾಳೆ. ನೋಡಿ ಫಸ್ಟ್ ಈ ಥರ ಪೂರ್ಣ ಈ ಥರ ಇಟ್ಕೊಂಡು ಮತ್ತೆ ಮಾಡೋದು. ಅದು ಸ್ವಲ್ಪ ಬೆಂದ್ಲಿ ಇರು. ಫ್ರೆಂಡ್ಸ್ ನೋಡಿ ಒಂದು ಸೈಡ್ ಆದರೆ ಬೆಂದ್ಬಿಟ್ಟಿದೆ. ಈ ಕಡೆ ತಿರ್ಸೋರು ನಾನು ವಿಡಿಯೋ ಮಾಡುವಾಗ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಅದನ್ನಾದರೆ ವಿಡಿಯೋ ಮಾಡಿಲ್ಲ. ಇಷ್ಟೇ ಫ್ರೆಂಡ್ಸ್, ಒಬ್ಬಟ್ಟಾದರೆ ಈಸಿಯಾಗಿ ಮಾಡ್ಕೊಬೋದು. ಅಮ್ಮ ಮಾಡ್ತಾಯಿದ್ದಿಲ್ಲ, ಬಟ್ ನಮ್ಮಿಂದ ಆದರೆ ಮಾಡಿದ್ದು. ಯಾವತ್ತೋ ಒಂದು ಸತಿ ಕೇಳಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅಮ್ಮ ಆದರೆ ಮಾಡಿದ್ಲು. ನಿಜವಾಗ್ಲೂ ನಮ್ಮನೇಲಿ ಥರ ಸ್ವೀಟ್ ಐಟಮ್ಸ್ ಜಾಸ್ತಿ ಮಾಡೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಯಾರು ತಿನ್ನೋದಿಲ್ಲ, ಸುಮ್ಮನೆ ನಾವು ಕೇಳ್ತೀವಿ ಅಷ್ಟೇ. ಅದ್ರಾಗ ಅಮ್ಮ ಬೈತಾ ಇರ್ತಾಳೆ, ನೀವು ಮಾಡಿದ್ರೆ ಕೂಡ ತಿನ್ನಲ್ಲ, ಸುಮ್ಮನೆ ಕೇಳೋದು ನೀವೇನಕ್ಕೆ ಅಂತ ಹೇಳ್ಬಿಟ್ಟು.